Hello, my dear friends and my dear students. Welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಮತ್ತೆ KPSC ಕಡೆಯಿಂದ ನಿನ್ನೆ ಏನು ಮಾಡಿದ್ದಾರೆ ಅಂದರೆ ಒಂದು PWD AEE ಸಿಲೆಬಸ್ ಅಂತ ಒಂದು PDF ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇತ್ತು. ಈವನ್ ನನಗೂ ಕನ್ಫ್ಯೂಷನ್ ಆಗಿದೆ ಫಸ್ಟ್ ಟೈಮ್ ನಾನು ಅದನ್ನು ಓಪನ್ ಮಾಡಿ ನೋಡಿದಾಗ. ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ, ಸರ್ ಸಿಲೆಬಸ್ ಯಾವ್ದಿದೆ ಇವಾಗ, ಏನು ಚೇಂಜ್ ಆಗಿದೆಯಾ, ಏನು ಯಾವ ತರ ಪ್ರಿಪೇರ್ ಆಗಬೇಕು ಈಗ ಚೇಂಜ್ ಆದ್ರೆ ಅಂತ. ಸೊ ಈ ಎಲ್ಲಾ ಡೌಟ್ ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಯಾವ ಸಿಲೆಬಸ್ ಇದೆ ಆ ಸಿಲೆಬಸ್ಗೆ ಯಾವ ತರ ಪ್ರಿಪೇರ್ ಆಗಬೇಕು, ಯಾಕೆ ಅಂತಂದ್ರೆ ಮತ್ತೆ ಎಕ್ಸಾಮ್ ಡೇಟ್ ಯಾವ್ಯಾವ ಹೋಗಿದೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೂ ನಾ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ರೈಟ್. ಸೊ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರ್ನ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಜಾಯ್ನ್ ಆಗಿ. ನಿಮ್ಗೆ ಯಾವುದೇ ತರ ನಿಮ್ಗೆ ಏನಾದರೂ ಮೆಸೇಜ್ ಮಾಡ್ಬೇಕಂತಂದ್ರೆ ನಾನು ಅಲ್ಲಿ ನಿಮಗೆ ಪರ್ಸನಲ್ ಆಗಿ ಮೆಸೇಜ್ ನೀವು ಮಾಡ್ಬೋದು, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು PWD ಈ AEE ಇದು ಹೊಸ ಸಿಲೆಬಸ್ PDF ಸರ್ ಈ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು. ಇದನ್ನು ನಾನು KPSC ವೆಬ್ಸೈಟ್ ಇಂದ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೆ KPSC ವೆಬ್ಸೈಟ್ ಬಗ್ಗೆ ಅಂತೂ ಗೊತ್ತಿದೆ, ರೈಟ್? ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿದಾಗ ನೋಡಿ, ಇಲ್ಲಿ ಕನ್ಫ್ಯೂಷನ್ ಏನು ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ, ಫಸ್ಟ್ ಕನ್ಫ್ಯೂಷನ್ ಪಬ್ಲಿಕ್ ವರ್ಕ್ ಪೋರ್ಟ್ಸ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ 2018. ಆಯ್ತಾ? ಸೊ ಇದನ್ನ ನಾವು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋದು ಇದು 31/5/2018 ಇದು. ಆಯ್ತಾ? ಸೊ ಇದನ್ನ ಅವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಇದು ಎಲ್ಲ ಟೋಟಲ್ ಪೋಸ್ಟ್ ಎಷ್ಟಿದೆ, ನಂಬರ್ ಆಫ್ ಪೋಸ್ಟ್ ಯಾವ್ಯಾವ್ದಿದೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಇವಾಗ ಪ್ರೆಸೆಂಟ್ ಅಂತೂ ಇದು ಯಾವುದು ಬೇಡ ನಮಗೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಆಕ್ಚುಲಿ ಅವ್ರು ಏನ್ ಮಾಡ್ಬೇಕಂದಿದ್ರು ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಇದೆ, ಓಕೆ, ಇದೆಲ್ಲ ನಂಬರ್ ಆಫ್ ಪೋಸ್ಟ್ ಇದೆ. ಇಲ್ಲಿದೆ ನೋಡಿ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಎಕ್ಸಾಮ್ ಯಾವ ತರ ಕಂಡಕ್ಟ್ ಮಾಡೋದಿದೆ ಅಂತ ಇವರು ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ, ರೈಟ್? ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಇದೆಲ್ಲ ಹೇಳಿದ್ದಾರೆ. ಸ್ವಲ್ಪ ಇದರಲ್ಲಿ ಡಿಫರೆಂಟ್ ಏನಿತ್ತು ಅಂತಂದ್ರೆ ನೋಡಿ, ಇದಂತೂ ಸೇಮ್ ಇದೆ, ಇಂಗ್ಲಿಷು ಕನ್ನಡ ಈ ತರ ಇತ್ತು. ಆಯ್ತಾ? ಜನರಲ್ ನಾಲೆಜ್ ಪೇಪರ್ 100 ಮಾರ್ಕ್ಸಿಗೆ ಇತ್ತು, ಇದೆಲ್ಲ ಇತ್ತು. ಆಪ್ಷನಲ್ ಸಬ್ಜೆಕ್ಟ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ಏನಂತಂದ್ರೆ ಇದು ನಮ್ಗಲ್ಲ, ರೈಟ್? ಅಂದ್ರೆ ಇದು ಈಗಿರೋದು ಇವ್ರಿಗೆ ನಮ್ಗಲ್ಲ, ಅಂದ್ರೆ PWD AEE ಅಲ್ಲ. ಎಲ್ಲಿದೆ ಅಂತಂದ್ರೆ ಇಲ್ಲಿ ನೋಡಿ ಗೊತ್ತಾಗ್ತಿದೆ, ಇಲ್ಲಿ ಕೆಳಗಡೆ ಇದು ನೋಡಿ, ಇಲ್ಲೊಂದು ಇನ್ನೊಂದು ನೋಟಿಫಿಕೇಶನ್. ಇದು PWD ಇವಾಗ ಪ್ರೆಸೆಂಟ್ ಇರೋದು PWD AEE ಇದು ಗೊತ್ತಾಗ್ತಿದ್ಯಾ? ಸೊ ದಯವಿಟ್ಟು ನೋಡ್ಕೊಳ್ಳಿ ನೀವು, ರೈಟ್? ಸೊ ಇದರಲ್ಲಿ ನೋಡಿ, ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಓದಿ ತೋರಿಸ್ತೀನಿ ಬೇಕಾದ್ರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಈ ಒಂದು ಪೇಜಲ್ಲಿ ನಿಮ್ಗೆಲ್ಲಾನೇ ಅರ್ಥ ಆಗುತ್ತೆ. 8/3/2023 ಇದು ಡೇಟು, ಪ್ರೆಸೆಂಟ್ ಡೇಟು. ಇದರಲ್ಲಿ ಏನು ಹೇಳ್ತಾ ಇರೋದು ಅಂತಂದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್. ಒಂದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರು ಮಾಡಿದ್ದಾರೆ ಅವ್ರಿಗೆ ನಾವು ಪ್ರಮೋಷನ್ಗೆ ಕನ್ಸಿಡರ್ ಮಾಡಿ ಅಂತ ಅವರೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೆಕೆಂಡ್, ನೀವು ನೋಡ್ಬೋದು, ಲೋಕೋಪಯೋಗಿ ಇಲಾಖೆಯ ನೇಮಕಾತಿದು ಶೆಡ್ಯೂಲ್ 2 ಕ್ರಮ ಸಂಖ್ಯೆ 8 ಇದೆಯಲ್ಲ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಆಪ್ಷನಲ್ ಸಬ್ಜೆಕ್ಟ್ ಎಂಬುದರ ಬದಲಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ ಎಂದು ಆದೇಶದ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ತಿದ್ದಿ ಓದಿಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಮೇಲ್ಗಡೆ ಜಸ್ಟ್ ಇವಾಗ ನಾವು ನೋಡಿದ್ವಿ ಅದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಇತ್ತು. ಸೊ ಈಗ ನಾವು ಏನ್ ನೋಡ್ತಾ ಇರೋದು, ಈಗ ಶೆಡ್ಯೂಲ್ 2 ಅನೆಕ್ಸರಿಯಲ್ಲಿ ನಿಗದಿಪಡಿಸಿದ ಪಠ್ಯಕ್ರಮವನ್ನು ಈ ಆದೇಶದಂತೆ ಪ್ರಸ್ತಾಪಿಸಲಾಗಿದ್ದು ಪಠ್ಯಕ್ರಮವು ಆದೇಶದ ಹೊರಡಿಸಿದ ದಿನಾಂಕದ ಜಾರಿಗೆ ಬರುವಂತೆ ಅನ್ವಯ ಆಗುತ್ತದೆ ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಸಿಂಪಲ್. ಇದೇನಿದೆ ನೋಡಿ, ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಇದು ನೋಡಿದೀರಾ ನೀವು, ರೈಟ್? ಸೊ ನೋಟಿಫಿಕೇಶನ್ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅದೇ ಸಿಲೆಬಸ್ ಫೈನಲ್ ಇದೆ, ನೀವು ಅದನ್ನೇ ಓದಬೇಕು, ಗೊತ್ತಾಯ್ತಾ? ಸೊ ಅದನ್ನ ಮೊದಲು ಕೊಟ್ಬಿಟ್ಟು ಇದನ್ನ ಲಾಸ್ಟ್ ಕೊಟ್ಟರೆ ತುಂಬಾ ಜನ ಕನ್ಫ್ಯೂಸ್ ಆಗಿದೆ. ಇವನ್ ನಾನು ಕನ್ಫ್ಯೂಸ್ ಆಗಿದ್ದೆ, ರೈಟ್? ಸೊ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅದಲ್ಲೇ ಇರಲಿ, ಇವಾಗ ನೋಡೋಣ ಏನಂತಂದ್ರೆ ಎಕ್ಸಾಮ್ ಯಾವಾಗಿದೆ ಅದನ್ನು ನಿಮಗೆ ಒಂದ್ಸಲ ಹೇಳ್ಬಿಡ್ತೀನಿ, ರೈಟ್? ಬಿಕಾಸ್ ಒಂದ್ಸಲ ನೀವು PWD AEE ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಬೇಕು ತಾನೆ, ಅದಕ್ಕೆ. ಸೊ PWD AEE RPC, ರೈಟ್? ಅಂದ್ರೆ ನಾನ್ HK ಎಕ್ಸಾಮು 24, 25, 27, 28, 26ನೇ ತಾರೀಕು ಮಹಾಶಿವರಾತ್ರಿ ಇದೆ, ಹಾಲಿಡೇ ಇದೆ ಅವತ್ತು. ಸೊ ಮಂಡೇ ಟು ಫ್ರೈಡೇ ಎಕ್ಸಾಮ್ ಇದೆ. ಸೊ ಆಮೇಲೆ HK ಬಂದ್ಬಿಟ್ಟು 18, 19, 20, 21 ಏನಂತಂದ್ರೆ ಇದು ಮಾರ್ಚ್ ಅಲ್ಲಿ 21/3/2025 ಇದು ಮಾರ್ಚ್ ಅಲ್ಲಿ ಎಕ್ಸಾಮ್ ಇದೆ. ಸೊ HKಗೆ ಸ್ವಲ್ಪ ಟೈಮ್ ಇದೆ, ಬಟ್ ನಾನ್ HK ಅವರಿಗೆ ಸ್ವಲ್ಪ ಟೈಮ್ ತುಂಬಾ ಕಮ್ಮಿ ಇದೆ, ಗೊತ್ತಾಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನಾನು ಏನ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಈಗ ನೋಡಿ, ಯಾರಿಗೆ ಇನ್ನೂ ಈ PWD AEE ಬಗ್ಗೆ ಏನೂ ಗೊತ್ತಿಲ್ಲ, ಸರ್ ನನಗೆ ಜೀರೋ ಇದೆ, ಸಿಲೆಬಸ್ ಪ್ಯಾಟರ್ನ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದು, ಗೊತ್ತಿರೋರು ಒಂದ್ಸಲ ತಿಳ್ಕೊಳ್ಳಿ. ನಿಮ್ಗೆ ಯಾರಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ.
ಎಕ್ಸಾಮ್ ಬಂದ್ಬಿಟ್ಟು ಫಸ್ಟ್ 2 ಪೇಪರ್ ಇದೆ. ಫಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಇದೆ, ಆಮೇಲೆ ಕನ್ನಡ ಇದೆ. ಎರಡೂ 1.5 ಅಂದ್ರೆ 90 ಮಿನಿಟ್ಸ್ ಎಕ್ಸಾಮ್ ಇದೆ. 100 ಮಾರ್ಕ್ಸ್ ಎಕ್ಸಾಮ್ ಇದೆ. ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ನೀವು ಇಂಗ್ಲಿಷಲ್ಲಿ 30% ತೆಗಿಬೇಕಾಗುತ್ತೆ, ಆಮೇಲೆ ನೀವು ಕನ್ನಡದಲ್ಲೂ 30% ತೆಗಿಬೇಕಾಗುತ್ತೆ. ಬಟ್ ಎರಡೂ ನಾನು ಆ್ಯಡ್ ಮಾಡಿದಾಗ ಇದು ಏನಂತಂದ್ರೆ 70% ಆಗ್ಬೇಕು, ಸಾರಿ 35% ಆಗ್ಬೇಕು. ಗೊತ್ತಾಯ್ತಾ? ಅಂದ್ರೆ ಇದು 130% ಅಂದ್ರೆ 30 ಮಾರ್ಕ್ಸ್ ಇದಕ್ಕೆ ತಗೊಳ್ಬೇಕು, 30 ಮಾರ್ಕ್ಸ್ ಇದಕ್ಕೆ ತಗೊಳ್ಬೇಕು. ಬಟ್ ಓವರ್ ಆಲ್ ನಿಮ್ದು ಎಷ್ಟಾಗಬೇಕು ಅಂತಂದ್ರೆ 75 ಆಗಬೇಕು. ಓವರ್ ಆಲ್ ನೀವು ಯಾವ್ದಾದ್ರು ಒಂದರಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ. ಅಂದ್ರೆ ನೀವು ಎರಡೂ ಆ್ಯಡ್ ಅಪ್ ಮಾಡಿದಾಗ ಆ ಮಾರ್ಕ್ಸು ಏನಂತಂದ್ರೆ 75 ಆಗಬೇಕು. ಗೊತ್ತಾಯ್ತಾ? 35% ಪ್ರಿಸ್ಕ್ರೈಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಡಾರ್ಕ್ ಮಾಡಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಇಂಪಾರ್ಟೆಂಟು ಇಂಗ್ಲಿಷ್ ಮತ್ತೆ ಕನ್ನಡ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಇವು ಏನಂತಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್. ಇದು ಜಸ್ಟ್ ಕ್ವಾಲಿಫೈ ಆಗ್ಬೇಕಷ್ಟೇ. ಅಂದ್ರೆ ನೀವು ಎರಡೂ ಆ್ಯಡ್ ಮಾಡಿಬಿಟ್ಟು 75 ತೆಗಿಬೇಕು, ತೆಗೆದ್ರೆ ಮುಗಿತಾ ಅಷ್ಟೇ. ಅದನ್ನು ನಿಮಗೆ ಮೆರಿಟ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಈಗ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಎಲ್ಲರದು ಅದೇ ಇದೆ. ಈಗ ಇಲ್ಲಿ ಜನರಲ್ ನಾಲೆಜ್ ಅಂತ ಕೊಟ್ಟಿದ್ದಾರೆ, ರೈಟ್? ಈ ಜನರಲ್ ನಾಲೆಜ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಡ್ಯೂರೇಷನ್ 1.5 hour. ಬಟ್ ಈಗ ನೋಟಿಫಿಕೇಶನ್ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಎಲ್ಲ ರಿಟರ್ನ್ ಇದೆ ಅಂತ ಕೊಟ್ಟಿದ್ದಾರೆ. ನಾನು ರೀಸೆಂಟ್ ಆಗಿ KPSC ಅವರಿಗೆ ಕಾಲ್ ಮಾಡಿದ್ದೀನಿ, ಆಯ್ತಾ? ಅವ್ರು ಮಾತಾಡೋದೇ ಕರೆಕ್ಟ್ ಇಲ್ಲ. ಕರೆಕ್ಟಾ? ನಾನು ಕೇಳಿದ್ರೆ ಅದನ್ನ ಕರೆಕ್ಟಾಗಿ ರೆಸ್ಪಾನ್ಸು ಮಾಡಲ್ಲ, ರೈಟ್? ಬಿಕಾಸ್ ನಾನು ಕೇಳಿ ಇಷ್ಟೊಂದು ಜನ ಸ್ಟೂಡೆಂಟ್ಗೆ ನಾನು ಹೇಳ್ತೀನಿ ಅಂತ ಅವ್ರಿಗೆ ಏನು ಗೊತ್ತಾಗಲ್ಲ. ನಾನು ಹೇಳಿದ್ರು ಅವ್ರೇನು ಅದನ್ನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ರೈಟ್? ನಾನು ಕರೆಕ್ಟಾಗಿ ಕೇಳಿದಾಗ ಅವ್ರು ಹೇಳ್ತಾ ಇರೋದು MCQ ಇದೆ ಅಂತ ಹೇಳ್ತಾ ಇರೋದು. ಬಟ್ ನೋಟಿಫಿಕೇಶನ್ ಅಲ್ಲಿ ರಿಟರ್ನ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ MCQ ಇದೆ ಅಂತ ನಾವು ಓದಬೇಕಾಗುತ್ತೆ. ಬಿಕಾಸ್ ರಿಟರ್ನ್ ಯಾರು GK ಬರೆಯೋದು ತುಂಬಾ ಕಷ್ಟ, ಆಯ್ತಾ? ರೈಟ್. ಈಗ ನೆಕ್ಸ್ಟ್ ಟೆಕ್ನಿಕಲ್ ಸಬ್ಜೆಕ್ಟು, ಗೊತ್ತಾಯ್ತಾ? ಟೆಕ್ನಿಕಲ್ ಸಬ್ಜೆಕ್ಟು 4 ಇದೆ. ಟೆಕ್ನಿಕಲ್ ಸಬ್ಜೆಕ್ಟು 4 ಇದೆ. ಆ 4 ಪೇಪರಲ್ಲಿ ಗೊತ್ತಾಯ್ತಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್ ಪೇಪರ್ ಅಂದ್ರೆ 400 ಆಗುತ್ತೆ, ರೈಟ್? ಈಚ್ ಪೇಪರ್ 100 ಇದೆ, 4 ಪೇಪರ್ ಅಂದ್ರೆ 400 ಮಾರ್ಕ್ಸ್ ಆಗುತ್ತೆ, 400 ಮಾರ್ಕ್ಸ್ ಆಗುತ್ತೆ. ಯಾವ ತರ ನೀವು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಕೊಟ್ಟಿದ್ದೀರಾ ಸೆಮಿಸ್ಟರ್ ಅಲ್ಲಿ, ಆಯ್ತಾ? ಇಂಜಿನಿಯರಿಂಗ್ ಅಲ್ಲಿ ಅಥವಾ ಆ ತರ ಎಕ್ಸಾಮ್ ಬರೆಯೋದಿರುತ್ತೆ. 3 ಅವರ್ ಕೂತ್ಕೊಂಡ್ಬಿಟ್ಟು ಕ್ವಶನ್ಸ್ ಕೊಡ್ತಾರೆ, ಅದ್ರಲ್ಲಿ ನೀವು ಆನ್ಸರ್ ಬುಕ್ಲೆಟ್ ಅಲ್ಲಿ ಬರಿಬೇಕು. ಇದರಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಈಗ ನಾನು ಅದನ್ನ ಒಂದೊಂದಾಗಿ ನೀವು ನೆಕ್ಸ್ಟ್ ಇದರಲ್ಲಿ ನೋಡಿದಾಗ ಹೇಳ್ತೀನಿ. ಈಗ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ನೋಡೋಣ, ರೈಟ್? ಸಿಲೆಬಸ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಟೋಟಲು ಈಗ 100 ಮಾರ್ಕ್ಸ್ ಏನು ಎಕ್ಸಾಮ್ ಇದೆ, ಅದರಲ್ಲಿ 3 ಸೆಕ್ಷನ್ ಮಾಡಿದ್ದಾರೆ ಅವರು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ, ಇಲ್ಲಿ ನೋಡಿ, ಈಗ ಸಿಲೆಬಸ್ ಅಲ್ಲಿ ನೋಡ್ಬೋದು. ಪಾರ್ಟ್ ಎ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ, ಪಾರ್ಟ್ ಬಿ ಅಲ್ಲಿ ರೈಲ್ವೆ ಟನಲ್ ಇದೆ, ಪಾರ್ಟ್ ಸಿ ಅಲ್ಲಿ ಡಾಕ್ಸ್ ಅಂಡ್ ಹಾರ್ಬರ್ ಇದೆ, ಗೊತ್ತಾಯ್ತಾ? ಸೊ ಇದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದರಲ್ಲಿ 3 ಕ್ವಶನ್ ಕೊಡ್ತಾರೆ, 3 ಕ್ವಶನ್ ಕೊಡ್ತಾರೆ. ಆ 3 ಕ್ವಶನ್ 20 ಮಾರ್ಕ್ಸ್ ಇರ್ಬೋದು, ಆಯ್ತಾ? ಅಥವಾ 10 ಮಾರ್ಕ್ಸ್ ಇರ್ಬೋದು, ಏನೋ ಟೋಟಲ್ ಆಗಿ ಅವ್ರು ಏನಂತಂದ್ರೆ ಈ ಟೈಪ್ ಕ್ವಶನ್ಸ್ ಕೊಡ್ತಾರೆ, ರೈಟ್? ಸೊ ಇದರಲ್ಲಿ ನೀವು 5 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಅಂದ್ರೆ 20 × 5 ಈಸ್ ಈಕ್ವಲ್ ಟು, ರೈಟ್, 100 ಮಾರ್ಕ್ಸ್ ಆಗುತ್ತೆ, ರೈಟ್? ಅಂದ್ರೆ 5 ಕ್ವಶನ್ ಬರಿಬೇಕು ನೀವು. 5 ಕ್ವಶನ್ ಅಲ್ಲಿ ನೀವು ಮಿನಿಮಮ್ ಏನಂತಂದ್ರೆ ಇದರಲ್ಲಿ 3 ಬರೆದ್ರೆ ಇದರಲ್ಲಿ ಮತ್ತೆ ಇದರಲ್ಲಿ ಒಂದೊಂದು ಕ್ವಶನ್ ಆದ್ರೂ ಸೆಲೆಕ್ಟ್ ಮಾಡಿ ಬರಿಬೇಕಾಗುತ್ತೆ. ಇದು ರೂಲ್ ಮಾಡಿದ್ದಾರೆ ಅವರು, ರೈಟ್? ಸೊ ಈ 3 ಪ್ಯಾರಾಗ್ರಾಫ್ ಅಲ್ಲಿ, ಈ 3 ಲೈನ್ ಅಲ್ಲಿ ಅದೇ ಹೇಳ್ತಾ ಇರೋದು, ರೈಟ್? ಕ್ಲಿಯರ್ ಆಯ್ತಾ? ರೈಟ್. ಈಗ ಇಂಗ್ಲಿಷ್ ಸಿಲೆಬಸ್ ಏನಿದೆ ತುಂಬಾ ಸಿಂಪಲ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೇನು ಓದಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಏನಂತಂದ್ರೆ ಕಂಪ್ರೆಷನ್ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಓದಬೇಕು. ಪ್ರಿಸೈಸ್ ರೈಟಿಂಗ್ ಇದೆ, ಯೂಸೇಜ್ ಇದೆ, ವೊಕ್ಯಾಬ್ಯುಲರಿ ಇದೆ, ಶಾರ್ಟ್ ಎಸ್ಸೆ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಗೊತ್ತಾಯ್ತಾ? ಸೊ ಇದಿಷ್ಟನ್ನೆಲ್ಲ ಓದಿ, ತುಂಬಾ ಸಿಂಪಲ್ ಆಗಿರುತ್ತೆ, SSLC ಲೆವೆಲ್ ಇರುತ್ತೆ, ನಾವು ಆರಾಮಾಗಿ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಕನ್ನಡನೂ ಎಲ್ಲರೂ ಮಾಡ್ಬೋದು, ತುಂಬಾ ಸಿಂಪಲ್. ಏನು ಇಂಗ್ಲೀಷಲ್ಲಿದೆ ಅದನ್ನು ಕನ್ನಡದಲ್ಲೂ ಅದೇ ತರ ಕೇಳ್ತಾರೆ. KPSC ಕಂಪಲ್ಸರಿ ಕನ್ನಡ ಪೇಪರ್ನ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಗೊತ್ತಾಯ್ತಾ? ಇದ್ರದ್ದೆಲ್ಲ ಆಲ್ರೆಡಿ ಸ್ಯಾಂಪಲ್ ಕಾಪೀಸ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ನೋಡ್ಕೋಬಹುದು. ಈಗ ಜನರಲ್ ನಾಲೆಜ್ ಬಂದ್ಬಿಟ್ಟು ತುಂಬಾ ನಿಮ್ಗೆ ಏನಂತಾರೆ ನಾನು ಹೇಳೋಕ್ಕಾಗೋದಿಲ್ಲ, ನೀವು ಓದಬೇಕಾಗಿರೋದ್ರಲ್ಲಿ ತುಂಬಾ ಇದೆ. ಪಾಲಿಟಿ ಓದಬೇಕು, ಆಮೇಲೆ ಎಕನಾಮಿಕ್ಸ್ ಓದಬೇಕು, ಆಮೇಲೆ ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಅದರಲ್ಲೂ ಇಂಡಿಯಾದು, ಕರ್ನಾಟಕದ್ದು, ವರ್ಲ್ಡ್ ಎಲ್ಲವೂ ಓದಬೇಕು. ಯಾಕಂದ್ರೆ ಮೊನ್ನೆ ಎಕ್ಸಾಮಲ್ಲಿ ನೋಡಿದ್ದೀರಾ ಯಾವ ಥರ ಕೊಟ್ಟಿದ್ದಾರೆ ಅಂತ, ಗೊತ್ತಾಯ್ತಾ? ಸೊ ಇದು ಒಂದೇ ಅಲ್ಲ, ನಾನು ಎಕ್ಸಾಂಪಲ್ ಅಷ್ಟೇ ಹೇಳಿರೋದು. ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ, ತುಂಬಾ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ನ ಓದಿ. ಸೈನ್ಸ್ ಓದಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಇದು ಜನರಲ್ ನಾಲೆಜ್. ಈಗ ಎಲ್ಲರಿಗೆ ಬಂದಿರೋದು ತಲೆ ನೋವು ಅಂತ ಅನ್ಕೋತಾರೆ. ಏನಂತಂದ್ರೆ 400 ಮಾರ್ಕ್ಸ್ ಟೆಕ್ನಿಕಲ್ ಇದೆ, 100 ಮಾರ್ಕ್ಸ್ ಜನರಲ್ ನಾಲೆಜ್ ಇದೆ, 500 ಮಾರ್ಕ್ಸ್ ಪೇಪರ್ ಇದೆ. ಇದು
ಅದರಲ್ಲಿ 400 ಬರೀ ಟೆಕ್ನಿಕಲ್ ಇದೆ, ಇಟ್ಸ್ ಅ ಗುಡ್ ಸೈನ್. ಬಟ್ ಡಿಸ್ಕ್ರಿಪ್ಟಿವ್ ಇದೆ. ಹೆಂಗ್ ಸರ್ ಪ್ರಿಪೇರ್ ಆಗೋದು ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪೇಪರ್ 1 ರೈಟ್, ಪೇಪರ್ 2, ಪೇಪರ್ 3, ಪೇಪರ್ 4. ಅದರಲ್ಲಿ ಒಂದೊಂದು ಪೇಪರಲ್ಲಿ 3 ಸೆಷನ್ ಮಾಡಿದ್ದಾರೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ. ಈಗ ಇದರಲ್ಲಿ ನೀವು ಏನು ಮಾಡಬೇಕು ಗೊತ್ತಾ, ನಾನು ನನ್ನ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ನಾನು ಹೇಳಿರೋ ಮಾತನ್ನ ಕೇಳ್ತೀರಾ ಅಂತ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಿಮ್ಗೆ. ಇದರಲ್ಲಿ ಯಾವ್ದನ್ನ ಓದಬೇಕು, ಯಾವ್ದನ್ನ ಓದಬಾರ್ದು ಅದನ್ನ ಫಸ್ಟ್ ಡಿಸೈಡ್ ಮಾಡಿ. ಅದು ನೀವೇ ಡಿಸೈಡ್ ಮಾಡ್ಬೇಕು, ನಾನು ಹೇಳೋದಲ್ಲ. ಬಿಕಾಸ್ ನಾನು ಹೇಳಿರೋದು ನಿಮ್ಗೆ ಈಸಿ ಇರ್ಬೋದು, ನಿಮಗೆ ಡಿಫಿಕಲ್ಟ್ ಆಗ್ಬೋದು, ಆಯ್ತಾ. ಆಮೇಲೆ ನಾನು ಬಿಟ್ಟಿರೋದು ಡಿಫಿಕಲ್ಟ್ ಇದೆ ಅಂತ ಬಿಟ್ಟಿರೋದು ನಿಮ್ಗೆ ಈಸಿ ಆಗ್ಬೋದು. ಸೊ ದಿಸ್ ಈಸ್ ಮೈ ಸಜೆಷನ್. ನಿಮ್ಗೆ ಯಾವುದೇ ಥರ ನಿಮಗೆ ನೀವು ಅವಾಯ್ಡ್ ಮಾಡ್ಬೋದು ಅಂದರೆ ಮಾಡ್ಬೋದು. ಈಗ ನಾನು ಹೇಳೋದೇನು ಸಿಂಪಲ್ ಆಗಿ ನೋಡಿ, ಇಲ್ಲಿ ಪೇಪರ್ 1 ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ತುಂಬ ಕಷ್ಟ ಇರೋದಿಲ್ಲ, ನಾವು ಆರಾಮಾಗಿ ಓದ್ಬೋದು. ಹಾಂ, ಇದೇನು ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟು, ರಿಜಿಡ್ ಪೇಮೆಂಟ್ ಇದೆ, ಅಲ್ಲಿ ಸ್ವಲ್ಪ ನಾವು ಏನಂತಂದರೆ ಚಾರ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಫಾರ್ಮುಲಾನ ನೆನ್ಪಿಡ್ಬೇಕಾಗುತ್ತೆ. ಆಮೇಲೆ ಅದೇ ಮಾಮೂಲಿ ಏನಿದೆ ನಮ್ಮದು ಏನಂತಂದರೆ ಸೈಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸು, ಸೂಪರ್ ಎಲಿವೇಷನ್ ಪ್ರಾಬ್ಲಮ್ಸು, ಆಮೇಲೆ ಕರ್ವ್ ಪ್ರಾಬ್ಲಮ್ಸು, ಅದನ್ನು ನಾವು ಓದಬೇಕಾಗುತ್ತೆ ರೈಟ್. ಆಮೇಲೆ ಡಿಸೈನ್ ಆಫ್ ಬ್ರಿಡ್ಜಸ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಓದೋದು. ಸೊ ಇದನ್ನು ಸ್ವಲ್ಪ ಮೈನರಾಗಿ ಓದಿ, ಇದನ್ನು ಮೇಜರಾಗಿ ಓದಿ, ಗೊತ್ತಾಯ್ತಾ. ಈ ಸಬ್ಜೆಕ್ಟ್ ಅಂತೂ ಕಂಪಲ್ಸರಿ ಓದಬೇಕು. ಆಮೇಲೆ ರೈಲ್ವೆ ಟನಲ್, ಇದನ್ನು ಮೇಜರಾಗಿ ಓದಬೇಕು, ಆಯಿತಾ. ಥರ್ಡ್ ನೀವು ಪಾರ್ಟ್ ಏನಿದೆ ಈ 2 ಸಬ್ಜೆಕ್ಟಲ್ಲಿ, ಈಗ ನಾನು ಹೇಳ್ತಾ ಇರೋದೇನೆಂದರೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ಮತ್ತು ರೈಲ್ವೆ ಟನಲಲ್ಲಿ ಇವೆರಡೂ ಕಂಪ್ಲೀಟ್ 100% ಏನು ಸಿಲೆಬಸ್ ಕೊಟ್ಟಿದ್ದಾರೆ ಎಲ್ಲನೂ ಓದಬೇಕು, ಗೊತ್ತಾಯ್ತಾ. ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ಸಬ್ಜೆಕ್ಟು ಇದ್ರದ್ದು 100% ನೀವು ಓದಿದ್ದೀರಾ, ಏನೇ ಬಂದರೂ ನಾನು ಬರಿತೀನಿ ಅಂತಂದರೆ ಇದರಲ್ಲಿ 3 ಕ್ವಶನ್ ನೀವು ಬರಿಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಬರೆದ್ರೆ ವ್ಯಾಲಿಡ್ ಆಗೋದಿಲ್ಲ. ಆಮೇಲೆ ರೈಲ್ವೆ ಮತ್ತು ಟನಲಲ್ಲಿ 1 ಕ್ವಶನ್ ಆದರೂ ನೀವು ಬರೀಲೇಬೇಕು. ಅದಾದಮೇಲೆ ಕೆಳಗಡೆ ಯಾವುದಿದೆ, ಡಾಕ್ಸ್ ಆ್ಯಂಡ್ ಹಾರ್ಬರ್, ಡಾಕ್ಸ್, ಹಾರ್ಬರ್ ಆ್ಯಂಡ್ ಏರ್ಪೋರ್ಟ್ ಅಂತ ಇದೆ. ಇದರಲ್ಲಿ 1 ಕ್ವಶನ್ ನೀವು ಬರೀಲೇಬೇಕು ತಾನೆ, ಕಂಪಲ್ಸರಿ ರೂಲ್ ಮಾಡಿದ್ದಾರೆ. ಸೊ ಆವಾಗ ನೀವು ಏನು ಮಾಡಬೇಕಂತಂದರೆ ಒಂದರಲ್ಲಿ 100% ಓದಿ. ಸೆಕೆಂಡ್ ಮತ್ತು ಥರ್ಡಲ್ಲಿ ಏನು ಮಾಡಬೇಕು ಗೊತ್ತಾ, ಸೆಕೆಂಡ್ ಥರ್ಡ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದನ್ನು 20 ಮಾರ್ಕ್ಸು, ಇದನ್ನು 20 ಮಾರ್ಕ್ಸ್ ಅಂದರೆ ಆಲ್ಮೋಸ್ಟ್ 40 ಮಾರ್ಕ್ಸ್ ಇರುತ್ತೆ ಎರಡೂ. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಕಷ್ಟ. ಏನು ಮಾಡಬೇಕಂದ್ರೆ ಸೆಕೆಂಡ್ ಯಾವುದಾದ್ರೂ ಈ ರೈಲ್ವೆ ಮತ್ತು ಟನಲಲ್ಲಿ ಅದನ್ನು 100% ಓದಿ ರೈಟ್, ಸಿಲೆಬಸ್ನ. ಥರ್ಡ್ ಏನು ಮಾಡಬೇಕು ಅಂದರೆ ಡಾಕ್ಸ್, ಹಾರ್ಬರ್, ಏರ್ಪೋರ್ಟಲ್ಲಿ ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದಿದೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಹೆಂಗೆ ಗೊತ್ತಾಗೋದು ಅಂದರೆ ತುಂಬ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಈಗ ನೋಡಿ, ಡಾಕ್ಸ್, ಹಾರ್ಬರ್ ಇದೆ, ಟೈಪ್ಸ್ ಆಫ್ ಹಾರ್ಬರ್ ಇದೆ, ಟೈಡ್ಸ್, ವಿಂಡ್, ಇದೆಲ್ಲ ಓದೋದಕ್ಕಿಂತ ಏನು ಇಂಪಾರ್ಟೆಂಟ್ ಇದೆ, ಈಗ ಏರ್ಪೋರ್ಟ್ ಪ್ಲಾನಿಂಗಲ್ಲಿ ವಿಂಡ್ ರೋಸ್ ಡಯಾಗ್ರಾಮ್ ಅಂತ ಬರುತ್ತೆ, ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ರನ್ವೇ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಅದ್ರ ಮೇಲೆ ಇರೋ ಪ್ರಾಬ್ಲಮ್ಸು ಇಂಪಾರ್ಟೆಂಟ್ ಇದೆ. ಇದಿಷ್ಟು ಓದ್ರೂ ಸಾಕು ರೈಲ್ವೆಯಲ್ಲಿ, ಗೊತ್ತಾಯ್ತಾ. ಜಾಮೆಟ್ರಿಕ್ ಡಿಸೈನ್ ಆಫ್ ರನ್ವೇ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಾಯ್ತಾ. ಆಮೇಲೆ ಇಲ್ಲಿ ಡಿಸೈನ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದು ಇಂಪಾರ್ಟೆಂಟ್ ಇದೆ. ಅಂದರೆ ಈ ಥರ ಏರ್ಪೋರ್ಟಲ್ಲಿ ನೀವು ಇದಿಷ್ಟು ಓದ್ರೂ ಸಾಕು ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಾ. ಈ ಥರ ಈಚ್ ಪೇಪರಲ್ಲಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನೋಡಿ ಪೇಪರ್ 2 ಅಲ್ಲಿ ಏನಿದೆ, ಸಾಲಿಡ್ ಮೆಕ್ಯಾನಿಕ್ಸ್, ಇದನ್ನು 100% ಓದಿ ರೈಟ್. ಸ್ಟ್ರಕ್ಚರಲ್ ಅನಾಲಿಸಿಸ್ 100% ಓದಿ. ನಾನು ಅದೇ ಹೇಳ್ತಾ ಇರೋದು, ಇವೆರಡೂ 100% ಓದಬೇಕಾಗುತ್ತೆ. ಬಿಕಾಸ್ ಮೇಲ್ಗಡೆ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಬಂದರೂ ಕೆಳಗಡೆದು ನೀವು ಯಾವುದಾದ್ರೂ 100% ಓದಿರೋದಿದ್ರೆ ಎಸ್ಸೆಯಲ್ಲಿನೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು ರೈಟ್. ಸೊ ಇದರಲ್ಲಿ ನೀವು 2 ಕ್ವಶನ್ ಮಾಡಿ, ಇದರಲ್ಲಿ 3 ಕ್ವಶನ್ ಮಾಡ್ಬೋದು ರೈಟ್. ಸೊ ಇದರಲ್ಲಿ 2 ಮಾಡಿದ್ರೆ ವ್ಯಾಲಿಡ್ ಒಂದೇ ಆಗುತ್ತೆ, ಇದರಲ್ಲಿ 3 ಮಾಡಿದ್ರೆ 3 ಕನ್ಸಿಡರ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಥರ್ಡ್ ನೋಡಿ, ಈಗ ಇದರಲ್ಲಿ ಏನು ಓದಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಏನು ಚೆಕ್ ಮಾಡಕ್ಕೆ ಹೋಗ್ಬೇಡಿ, ಆಯಿತಾ. SA1, SA2 ಅಂತ ನಾವು ಓದುವಾಗ ಈ ಥರ ಇತ್ತು. ಇವಾಗೆಲ್ಲ ಅನಾಲಿಸಿಸ್ ಆಫ್ ಸ್ಟ್ರಕ್ಚರು, ಡಿಸೈನ್ ಏನಂತಂದರೆ ಡಿಟರ್ಮಿನೇಟ್ ಸ್ಟ್ರಕ್ಚರು, ಈ ಥರ ಹೆಸರು ಕೊಟ್ಟು ಅದೇ ಸಿಲೆಬಸ್ ಇದೆ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ ರೈಟ್. ಸೊ ಏನೇನಿದೆ ಎಲ್ಲನೂ ಓದಬೇಕು ಅಷ್ಟೇ. ಬಟ್ ಇಲ್ಲಿ ನೋಡ್ಕೊಂಡು ಓದಿ ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ. ಸೆಕೆಂಡು ಸಾಲಿಡ್ ಮೆಕ್ಯಾನಿಕ್ಸಲ್ಲಿ ಇದು ಮೆಕ್ಯಾನಿಕ್ಸು ಮತ್ತು ಸಾಮು ಎರಡು ಮಿಕ್ಸ್ ಇದೆ, ಅದನ್ನು ನೋಡ್ಕೊಂಡು ಓದಿ. ಇಲ್ಲಿ ನೋಡ್ಬೋದು ನೀವು, ಸೆಂಟ್ರಾಯ್ಡ್ ಇದೆ, ಮೂವ್ಮೆಂಟ್ ಆಫ್ ಇನರ್ಷಿಯಾ ಇದೆ, ಪ್ಲೇನ್ ಸಿಂಪಲ್ ಸ್ಟ್ರೆಸಸ್, ಬೆಂಡಿಂಗ್ ಮೂವ್ಮೆಂಟ್, ಶಿಯರ್ ಫೋರ್ಸು, ಇದ್ರ ಬಗ್ಗೆ ಕೊಟ್ಟಿದ್ದಾರೆ ರೈಟ್. ಇವೆಲ್ಲ ನೀವು ಓದಿರ್ತೀರ ಆಲ್ರೆಡಿ, ಬಟ್ ನಾರ್ಮಲ್ ಆಗಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಈಗ ಅದೇ ಥರ್ಡ್ ನೋಡಿ, ಸೆಕೆಂಡ್ ಪೇಪರಲ್ಲಿ ಪಾರ್ಟ್ ಸಿ ತುಂಬ ಡೇಂಜರ್ ಇದೆ. ಯಾಕೆಂದರೆ RCC ಇದೆ, PSC ಇದೆ, ಮೆಸನರಿ ಸ್ಟ್ರಕ್ಚರ್ ಇದೆ. ಬರೀ RCC 20 ಮಾರ್ಕ್ಸ್ಗೆ ಓದಂದರೆ ತುಂಬ ಕಷ್ಟ. ಬಿಕಾಸ್
ಅದರಲ್ಲಿ ಯಾವ್ದು ಕೇಳ್ತಾರೆ ನೀವು ನೋಡ್ಬೋದು ಇಲ್ಲಿ, ರೈಟ್. ಡಿಸೈನ್ ಆಫ್ ಬೀಮ್ಸ್ ಇದೆ, ಸ್ಲ್ಯಾಬ್ ನಿಂಟಲ್ಸ್ ಇದೆ, ಸ್ಟೇರ್ ಕೇಸ್ ಇದೆ, ಕಾಲಮ್ಸ್ ಫೂಟಿಂಗ್ ಇದೆ, ಇವೆಲ್ಲ ಏನು ನೀವು ಡಿಸೈನ್ ನೆನ್ಪಿಡೋಕ್ಕಾಗುತ್ತಾ? ಬಿಕಾಸ್ ಜಸ್ಟ್ ಒಂದು ಕ್ವಶನ್ ಬರುತ್ತೆ, ವೆರಿ ಡಿಫಿಕಲ್ಟ್. ಸೊ ನಿಮ್ಮ ಹತ್ರ ಏನು ಬೇಸಿಕ್ ಇದೆ ಅದನ್ನು ತೊಗೊಂಡು ಹೋಗಿ ಸಾಕಷ್ಟೇ, ಇದನ್ನು ಓದೋದೇನು ಬೇಕಾಗಿಲ್ಲ. ಬೇಕಾದರೆ PSC ಓದ್ಬೋದು, PSC ಸ್ವಲ್ಪ ಕಮ್ಮಿ ಇದೆ, ಆದರೂ ಇದರಲ್ಲೂ ಪ್ರಾಬ್ಲಮ್ ಜಾಸ್ತಿ ಇದೆ. ಮೇಸನರಿ ಸ್ಟ್ರಕ್ಚರ್ಸು ಕಮ್ಮಿ ಇಲ್ಲ, ಗೊತ್ತಾಯ್ತಾ? ಸೊ ಈ 3 ಟಾಪಿಕಲ್ಲಿ ಯಾವುದಾದ್ರೂ ಒಂದ್ರ ಬಗ್ಗೆ ಓದ್ಕೊಂಡು ಹೋಗಿ ಅಷ್ಟೇ ಸಾಕು ಅಂತ ನಾನು ಹೇಳೋದು, ಗೊತ್ತಾಯ್ತಾ? ಇದಕ್ಕೆ ಅಂತಾರೆ ಸ್ಮಾರ್ಟ್ ಸೆಲೆಕ್ಷನ್ ಅಂತ. ಇದು ಯಾರು ನಿಮಗೆ ಹೇಳ್ಕೊಡಲ್ಲ, ಅದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಗೋಲ್ಡನ್ ರೂಲ್ಸ್, ನೋಟ್ ಇಟ್ ಡೌನ್. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಪೇಪರ್ 3 ಇದೆ ನೋಡಿ. ಎಲ್ಲಾನು ಹೇಳ್ತೀನಿ ನಾನು, 3-4 ಪೇಪರ್ ಹೇಳಿದ್ರೆ ನಿಮ್ಗೆ ಈಸಿ ಆಗುತ್ತೆ, ರೈಟ್. ಇದು 100% ಓದಿ, ಒಂದು ಟಾಪಿಕ್ ಬಿಡ್ದಂಗೆ ಇದು ಓದಿ 100%, ಗೊತ್ತಾಗ್ತಿದ್ಯಾ? ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್, ಇದನ್ನು 100% ಓದಿ, ಗೊತ್ತಾಗ್ತಿದ್ಯಾ? ಬಿಕಾಸ್ ಥರ್ಡಲ್ಲಿ ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಅಂತ ಇದೆ, ತುಂಬ ಜಾಸ್ತಿ ಇದೆ, ರೈಟ್. ಈಗ ನಾನು ಈ ಥರ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ. ಸರ್ ಏನು ಸರ್ ನೀವೆಲ್ಲ ಬರೀ ನೀವು ಅದೇ ಸೆಲೆಕ್ಟ್ ಮಾಡ್ತಾ ಇದ್ರೆ ಇದು ಮಾಡ್ತಾ ಇಲ್ಲ ಅಂತ. ನೀವು ಮಾಡಿ, ಇದರ 100% ಓದ್ಕೊಳ್ಳಿ, ರೈಟ್. ಇದರಲ್ಲಿ ಪ್ರಾಬ್ಲಮ್ ಎಷ್ಟಿದೆ ನೆನ್ಪಿಡೋಕ್ಕಾಗುತ್ತಾ? ಎಷ್ಟು ಫಾರ್ಮುಲಾಸ್ ಇದೆ ನಾವು ಗೊತ್ತಿದೆಯಾ ನಿಮಗೆ? ರೈಟ್, ತುಂಬ ಡಿಫಿಕಲ್ಟು ಎಲ್ಲ ಸಾಯಿಲ್ ಮೆಕ್ಯಾನಿಕ್ಸ್ ಫಾರ್ಮುಲಾ ನೆನ್ಪಿಡೋದು, ರೈಟ್. ಸೊ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ಇವೆರಡು ಮೇಲ್ಗಡೆ ಇರೋ ಸಬ್ಜೆಕ್ಟ್ಸ್ನಲ್ಲಿ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ನೋಡಿ, ಬೋಲ್ಟೆಡ್ ವೆಲ್ಡೆಡ್ ಕನೆಕ್ಷನ್ ಆರಾಮಾಗಿ ಮಾಡ್ಬೋದು. ಟೆನ್ಷನ್ ಕಂಪ್ರೆಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸ್ಲ್ಯಾಬ್ ಬೇಸು, ಗಜೆಟ್ ಬೇಸು, ಬೀಮ್ ಕಾಲಮ್ ಕನೆಕ್ಷನ್ ಇದೆ. ಇದರಲ್ಲಿ ಯಾವ್ದು ಓದಬೇಕು? ಸಿಂಪಲ್ ಆಗಿ ಹೇಳ್ತೀನಿ, ವೆಲ್ಡೆಡ್ ಬೋಲ್ಟೆಡ್ ಕನೆಕ್ಷನ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ 100%, ರೈಟ್. ಸೊ ಇದಂತೂ ಬಂದೇ ಬರುತ್ತೆ ತಾನೆ, ಅದು ಓದ್ಕೊಳ್ಳಿ. ಟೆನ್ಷನ್ ಕಂಪ್ರೆಷನ್ ಅಷ್ಟೇ ಓದಿ ಬಿಟ್ಬಿಡಿ. ಇದನ್ನು ಯಾವ್ದಾದ್ರು ಬೇರೆದು ಬಂದ್ರೆ ಅದನ್ನು ಬಿಟ್ಬಿಡಿ. ಸೊ ಈ ತರ ಬರೀ 4 ಟಾಪಿಕ್ ಅಷ್ಟೇ ಓದ್ಕೊಂಡು ಹೋದ್ರೂ ಬರುತ್ತೆ, ಗೊತ್ತಾಯ್ತಾ? ಸೊ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ರಾದರ್ ದನ್ ಜಸ್ಟ್ ಏನಂತಾರೆ ಬ್ಲೈಂಡ್ ಆಗಿ ಪ್ರಿಪ್ರೇಷನ್ ಮಾಡೋದು, ಗೊತ್ತಾಗ್ತಿದ್ಯಾ? ರೈಟ್. ಸೊ ಇದು ಪಾರ್ಟ್ ಎ. ಪಾರ್ಟ್ ಬಿ ಆಯಿತು. ಪಾರ್ಟ್ ಸಿ ಅಲ್ಲಿ ನೀವು ಏನು ಮಾಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ಈಗ ನಾನು ಹೇಳ್ತೀನಿ, ಇದನ್ನು ಅವಾಯ್ಡ್ ಮಾಡಿ. ಏನು ನಿಮಗೆ ನಾರ್ಮಲ್ ಆಗಿ ಇಂಪಾರ್ಟೆಂಟ್ ಏನಿದೆ ಅದನ್ನು ಓದ್ಕೊಂಡು ಹೋಗಿ, ಜಸ್ಟ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 3 ಫೇಸ್ ಸಿಸ್ಟಮ್ ಇದೆ, ಇಂಡೆಕ್ಸ್ ಪ್ರಾಪರ್ಟೀಸ್ ಇದೆ, ಸಾಯಿಲ್ ಕ್ಲಾಸಿಫಿಕೇಶನ್ ಇದೆ. ಸೊ ಇದ್ರ ಮೇಲೆ ಕ್ವಶನ್ಸು ಒಂದು 7-8 ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದ್ರ ಮೇಲೆ ಓದ್ಕೊಂಡು ಹೋಗಿ. ಬಂದರೆ ಬರೀರಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ಐ ಆಮ್ ಸೇಯಿಂಗ್ only prepare for 80 to 85 marks. Don't prepare for 100, and don't even try to prepare for 100 marks. It is very difficult because ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸಿಲೆಬಸ್ನ ಬರೆಯೋದು ತುಂಬ ಡಿಫಿಕಲ್ಟ್. ನಾರ್ಮಲಿ ಸೆಮಿಸ್ಟರ್ ಎಕ್ಸಾಮ್ ಬರೆಯೋದು ತುಂಬ ಈಸಿ ಇರುತ್ತೆ, ಯಾಕೆಂದರೆ ಒಂದೇ ಸಬ್ಜೆಕ್ಟ್ ಇರುತ್ತೆ, ಫೋಕಸ್ ಆಗಿ ಬರಿಬೋದು. ಇಲ್ಲಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಇದೆ, ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ಆಲ್ ಫಾರ್ಮುಲಾಸ್, ರೈಟ್. ಎಸ್, ಲಾಸ್ಟಲ್ಲಿ ನೋಡಿ 100% ಸರ್ವೆನ ಓದಿ. ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಸರ್ವೆ, ರೈಟ್. ಸೊ ಇದನ್ನು ಬಿಡಕ್ಕೆ ಹೋಗಬೇಡಿ. ಈಗ ನಾನೇನು ಹೇಳ್ತೀನಿ ನೋಡಿ, ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಎನ್ವೈರ್ಮೆಂಟಲ್ 100% ಓದ್ಕೊಂಡು ಹೋಗಿ. 100% ಅಂದರೆ ಇರೋದೆಲ್ಲನೂ ಓದಿ, ಪ್ರಾಬ್ಲಮ್ಸ್ ಏನಿದೆ, ಥಿಯರಿ ಏನಿದೆ ಎಲ್ಲನೂ ಓದಿ. ಆಮೇಲೆ ಈ ಸೆಕೆಂಡ್ ಪಾರ್ಟಲ್ಲಿ ಹೈಡ್ರೋಲಜಿ ಅಂಡ್ ವಾಟರ್ ರಿಸೋರ್ಸ್ ಓದಿ. ಇದನ್ನು ಅವಾಯ್ಡ್ ಮಾಡಿ, ಕಂಪ್ಲೀಟ್ ಅವಾಯ್ಡ್ ಮಾಡಿ, ರೈಟ್. ತುಂಬ ಫಾರ್ಮುಲಾಸ್ ಇದೆ, ತುಂಬ ಡೆಫಿನೇಷನ್ಸ್ ಇದೆ, ಕನ್ಫ್ಯೂಷನ್ 100% ಆಗುತ್ತೆ. ಹೈಡ್ರೋಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ನಾನು ಪರ್ಸ್ನಲ್ ಆಗಿ ಎಕ್ಸಾಮ್ ಬರೆದ್ರು ನಾನು ಇದೇ ಫಾಲೋ ಮಾಡ್ತೀನಿ, ಆಯಿತಾ? ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೊಂದು ನಾನೊಂದು ಬೇರೆದೇನು ಫಾಲೋ ಮಾಡಲ್ಲ, ಆಯಿತಾ? ಪರ್ಸ್ನಲ್ ಆಗಿರೋದೇ ನಿಮ್ಗೆ ಹೇಳ್ತಾ ಇರೋದು, ಓಕೆ. ಸೊ ಇದನ್ನು ಈ ಥರ ಏನಂತಂದರೆ ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇವಾಗ ಸರ್ ಎಲ್ಲ ಹೇಳಿದ್ದೀರಾ, ಇವಾಗ ಪ್ರಿಪೇರ್ ಯಾವ ಥರ ಆಗೋದು? ನಿಮಗೆ ತುಂಬ ಸಿಂಪಲ್ ಆಗಿ ಇಲ್ಲಿ ಬ್ಲ್ಯಾಂಕ್ ಪೇಜ್ ಇದನ್ನು ನೋಡ್ತಾ ಇದ್ದೀನಿ. ಒಂದು ನಿಮಿಷ, ಬರೆಯೋಕ್ಕೆ ಸ್ಪೇಸ್ ಎಲ್ಲೂ ಬಿಟ್ಟೇ ಇಲ್ಲ, ನಾನು ಎಲ್ಲ ಕಡೆ ಬರೆದು ಬಿಡ್ಸಾಕಿದ್ದೀನಿ. ಒಂದೇ ಒಂದು ನಿಮಿಷ, ಸಾರಿ. ಓಕೆ, ಒಂದು ನಿಮಿಷ ರೀ, ಒಂದು ನಿಮಿಷ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಇಲ್ಲಿ ಬರಿಲ್ಲ ನೋಡಿ. ಪ್ರಿಪೇರ್ ಆಗೋದು ತುಂಬ ಸಿಂಪಲ್ ಆಗಿದೆ. ಈಗ ನಾನು ಯಾವ್ಯಾವ ಸಬ್ಜೆಕ್ಟ್ ಹೇಳಿದೆ ನೋಡಿ, ಸಬ್ಜೆಕ್ಟ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದ್ರದ್ದು ಏನಂತಂದರೆ ನೋಟ್ಸ್ ಸಿಗುತ್ತೆ, PDF ಸಿಗುತ್ತೆ, ಅದ್ರ ಸಿಲೆಬಸ್ ಪ್ರಕಾರ ತುಂಬ ಸಿಂಪಲ್ ಆಗಿ ಏನಂದರೆ ವಿ ಟಿ ಯುದೇನು ಸಿಲೆಬಸ್ ಇದೆ ಆಲ್ಮೋಸ್ಟ್ ಅದ್ರ ಥರನೇ ಇದೆ ಎಲ್ಲ. ಅದರಲ್ಲಿ ನಿಮಗೆ ಎಲ್ಲ ನೋಟ್ಸ್ ಸಿಗುತ್ತೆ. ಇಲ್ಲ ಅಂದರೆ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಇಲ್ಲ ಅಂತಂದರೆ ಸ್ಟ್ಯಾಂಡರ್ಡ್ ಯಾವುದಾದ್ರೂ ಕೋಚಿಂಗ್ ಸೆಂಟರ್ಸ್ ಇರುತ್ತೆ, ಮೇಡಿಸಿ, ಏಸ್ದು ಆಲ್ರೆಡಿ ನೋಟ್ಸ್ ಇರುತ್ತೆ, PDFs ಇರುತ್ತೆ. ಅದು ಯಾವ್ಯಾವ ಸಬ್ಜೆಕ್ಟ್ ನೀವು ಮಾಡ್ತಾ ಇದ್ದೀರಾ, ಯಾವ್ಯಾವ ಟಾಪಿಕ್ ಇದೆ ಅದನ್ನು ಫಾಲೋ ಅಪ್ ಮಾಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಸ್ಟಡಿ, ಆಮೇಲೆ ನೀವು ಮಾಡಬೇಕಾಗಿರೋದು ರೈಟಿಂಗ್ ಪ್ರಾಕ್ಟೀಸ್, ಗೊತ್ತಾಗ್ತಿದೆಯಾ? ರೈಟಿಂಗ್ ಪ್ರಾಕ್ಟೀಸ್ ಈಸ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಗೆ ಲಾಸ್ಟಲ್ಲಿ ರೈಟಿಂಗೇ ಮಾಡೋದಿದೆ. ಈವನ್ ಕನ್ನಡ ಇಂಗ್ಲೀಷ್ ಎರಡೂ ನಿಮಗೆ ರೈಟಿಂಗೇ ಮಾಡೋದಿದೆ, ಗೊತ್ತಾಯ್ತಾ? ರೈಟಿಂಗ್ ಪ್ರಾಕ್ಟೀಸ್ ಡೈಲಿ ಮಾಡಿ. 20 ದಿವಸ ಇದೆ ನಿಮ್ಮ ಹತ್ರ, 20-22 ದಿವಸ ಇದೆ, ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಬರುತ್ತೆ.
ಆಮೇಲೆ ಪ್ರಾಬ್ಲಮ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿ, ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಅದನ್ನು ನೋಡಿಬಿಟ್ಟು ಪ್ರಾಬ್ಲಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ರೈಟ್. ಸೊ ಐ ಹೋಪ್ ಇಷ್ಟು ಹೇಳಿದ್ದೀನಿ. ಮತ್ತೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ಇನ್ನೂ ಇದ್ರ ಮೇಲೆ ಜಾಸ್ತಿ ಡೀಟೇಲಲ್ಲಿ ಹೇಳೋ ಅಂತಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ, ಆಯಿತಾ. ನಾ ಎಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ತುಂಬ ಅಂದರೆ ತುಂಬ ಡೀಟೇಲ್ ಆಗಿರುತ್ತೆ, ನನ್ನ ಸ್ಟೂಡೆಂಟ್ಗೆ ಗೊತ್ತಿದೆ, ರೈಟ್. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.